ಮಾರ್ನಿಂಗ್ ಎಲ್ಲರಿಗೂ ಹೆಂಗದಿರಿ ಎಲ್ಲರೂ. ಇವತ್ತು ಬೆಳಗ್ಗೆಯಿಂದನೂ ವ್ಲಾಗ್ ಸ್ಟಾರ್ಟ್ ಮಾಡೀನಿ ಇವತ್ತು. ಸೊ ಬೆಳಗ್ಗೆ ಒಂದು 7:30 ಆಗಿತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಹಾಲು ಕಾಯಿಸಿದೆ. ನೆಕ್ಸ್ಟ್ ಟಿಫನ್ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡತ್ತಿದ್ದೆ. ಟೈಮ್ 8:45 ಆಗೈತಿ. ಸೊ 8 o'clock 8:30 ವರ್ಕೌಟ್ ಮಾಡಿದೆ ಒಂಚೂರು. ನೆಕ್ಸ್ಟ್ ಈಗ ಉಪ್ಪಿಟ್ಟು ಮಾಡೋಣ ಅಂತಂದೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ. ಸೊ 9:30 ಹೋಗ್ಬೇಕು ನಮ್ಮ ಮನೆಯವರು ಆಫೀಸಿಗೆ. ಸೊ ಬಡ ಉಪ್ಪಿಟ್ಟು ಮಾಡಿ ಆಫೀಸಿಗೆ ಕಳಿಸ್ತೀನಿ ಅವ್ರಿಗೆ. ವೆಜಿಟೇಬಲ್ ಉಪ್ಪಿಟ್ಟು ರೆಡಿ ಆಗತ್ತಿತ್ತು. ನಮ್ಮ ಸಾಹಿತ್ಯನೂ ಎದ್ದು ಬಂದ್ಲ ಅಷ್ಟೊತ್ತಿಗೆ. ಆಕೆಗೂ ಬ್ರಷ್ ಎಲ್ಲ ಮಾಡಿಸಿದೆ. ಟೈಮ್ 9:10 ಆಗೈತಿ. ಸೊ ನಮ್ಮ ಉಪ್ಪಿಟ್ಟು ರೆಡಿ ಆಗೈತಿ. ಈಗ ನಮ್ಮ ಮನೆಯವ್ರಿಗೆ ಹಾಕ್ಕೊಡ್ತೇನೆ. ಅವ್ರು ನಾಷ್ಟ ಮಾಡಿ ಆಫೀಸಿಗೆ ಹೋಗ್ತಾರೆ. ಸಾಹಿತ್ಯನೂ ಎದ್ದು ನನ್ನ ಜೋಡಿನೇ ಎದ್ದು ರೆಡಿ ಆಗಿದ್ಲಕಿನೂ ಸ್ನಾನ ಎಲ್ಲ ಮಾಡ್ಕೊಂಡು. ತಪಸ್ವಿನೂ ಎದ್ದಾಳ. ಸೊ ಆಕಿನೂ ಈಗ ಏನು ಮಾಡ್ತಾಳ? ತಪಸ್ವಿ ಏನು ಮಾಡ್ಬೇಕು ಈಗ ನೀನು? ಬ್ರಷ್ ಮಾಡಿ ಆಮೇಲೆ ಬ್ರಷ್ ಮಾಡ್ಬೇಕು, ಆಮೇಲೆ ಟಿಫನ್ ಮಾಡ್ಬೇಕು, ಹೌದಲ್ಲ? ಸೊ ಈಗ ಸಮ್ಮರ್ ಹಾಲಿಡೇಸ್ ಅದಾವ ಈಗ, ಅದಕ್ಕೆ ಲೇಟಾಗಿ ಎದ್ದಾಳೆ ಇವತ್ತು, ಅದಲ್ಲ ತಪಸ್ವಿ? ಇವ್ರಿಗೆ ಏನಾರ ಒಂದು ಆ್ಯಕ್ಟಿವಿಟಿ ಕೊಡ್ಬೇಕು ಇವತ್ತು, ಇಲ್ಲಾಂದ್ರೆ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾರೆ. ಸೊ ನಡೀರಿ ಟಿಫನ್ ಮಾಡೋಣ ತಪಸ್ವಿ. ಟಿಫನ್ ಮಾಡಿ ಆಮೇಲೆ ಏನು ಮಾಡೋದು ನೋಡೋಣ ಅಂತ. ಟಿಫನ್ ರೆಡಿ ಐತಿ ನಮ್ದು, ಉಪ್ಮಾ. ಸೊ ನೋಡಿ ಮಿಷಿನಿಗೆ ಬಟ್ಟೆ ರೆಡಿ ಮಾಡಿ ಇಟ್ಟೇನಿ. ಸೊ ಈಗ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಬೇಕು. 12 ಗಂಟೆಗೆ 10 ನಿಮಿಷ ಐತಿ. ಎಲ್ಲ ರೊಟ್ಟಿ ಮಾಡಿ ತೆಗೆದೆ. ಈಗ ರೊಟ್ಟಿ ಎಲ್ಲ ಮಾಡಿದೆ. ಸೊ ಇನ್ನೊಂದು ಲಾಸ್ಟ್ ರೊಟ್ಟಿ ಐತಿ, ಮಾಡಿ ಆಮೇಲೆ ಲಾಗಿನ್ ಆಗಬೇಕು. 12 o'clock ಆಗೈತಿ ಟೈಮ್, ಲಾಗಿನ್ ಆಗೋ ಟೈಮ್. ತಪಸ್ವಿ ಏನು ಮಾಡತ್ತಿ? ಹೌದಾ, ಮಡ್ಚು. ನಮ್ಮ ತಪಸ್ವಿಗೆ ಒಂದು ಆ್ಯಕ್ಟಿವಿಟಿ ಕೊಟ್ಟೆ ನಾನೀಗ. ಆಕಿ ಏನು ಮಾಡ್ಬೇಕಂತಂದ್ರೆ ಮಮ್ಮಿ ಹೆಲ್ಪ್ ಮಾಡ್ಬೇಕು. ಅದಲ್ಲ ಅರ್ಬಿ ಎಲ್ಲ ವಾಶ್ ಆಗಿದ್ದು ಅರ್ಬಿ ಎಲ್ಲ ಮಡಿಚಿಡ್ಬೇಕು. ಸೊ ಆಕಿ ಮಡಿಚಿಡಾತಾಳೆ. ಈಗ ನಾವು ಏನು ಮಾಡ್ತೇವಲ್ಲ ಈ ತನ, ಈಗ ನಾವು ಮಿಲ್ಕ್ ಶೇಕ್ ಮಾಡೋಣ, ಹೌದಲ್ಲ? ಯಾವ ಮಿಲ್ಕ್ ಶೇಕ್ ಮಾಡೋಣ ನಾವು? ಮಿಲ್ಕ್ ಶೇಕ್ ಮಾಡೋಣ ನಾವು. ಮಸ್ಕ್ ಮೆಲನ್ದು ಮಿಲ್ಕ್ ಶೇಕ್ ಮಾಡೋಣ ನಾವು. ಅಕ್ಕ ಏನು ಮಾಡತ್ತಾಳ? ಹೇಳು. ಅರ್ಬಿ ಮಡಚಾತಾಳ, ಹೌದಲ್ಲ? ನೀನು ಆಕಿ ಹೆಲ್ಪ್ ಮಾಡು, ನಾನು ಮಸ್ಕ್ ಮೆಲನ್ ಜ್ಯೂಸ್ ಮಾಡಿ ಕೊಡ್ತೀನಿ. ಓಕೆ. ಇನ್ನೂ ಇದು ಸಾಂಬಾರು ಮಾಡಬೇಕು, ಆಮೇಲೆ ಪಲ್ಯನೂ ಮಾಡಬೇಕು. ಸೊ ಫಸ್ಟ್ ಜ್ಯೂಸ್ ಮಾಡಿ ಕೊಟ್ಟು ಅವರಿಬ್ಬರಿಗೂ ಆಮೇಲೆ ಮಾಡಿದ್ರ ಅಂತಂದು. ಸೊ ಮಸ್ಕ್ ಮೆಲನ್ ಹಚ್ಚಿಟ್ಕೊಂಡಿದ್ದೆ, ಬ್ಲೆಂಡರ್ ಒಳಗೆ ಹಾಕಿ ಜ್ಯೂಸ್ ಮಾಡಿ ಕೊಡೋದು. 3 ಗಂಟೆ ಆಗೈತಿ. ಊಟ ಮಾಡಿದ್ವಿ ನಾವೆಲ್ಲರೂ. ಈಗ ಇವತ್ತೇನೇನು ಮಾಡಿದ್ದೆಪ್ಪ ಅಂದ್ರೆ ಹೀರೆಕಾಯಿದ್ದ ಸಬ್ಜಿ, ಆಮೇಲೆ ಸಾಂಬಾರು, ರೈಸ್ ಆಮೇಲೆ ರೊಟ್ಟಿ. ಸೊ ಎಲ್ಲ ಊಟ ಮಾಡಿದ್ವಿ. ಈಗ ತಪಸ್ವಿನೂ ಊಟ ಮಾಡಿದ್ಲ, ಹೌದು ತಪಸ್ವಿ? ನೆಕ್ಸ್ಟ್ ಏನು ಮಾಡೋರು? ಈಗೆಲ್ಲ ಕ್ಲೀನ್ ಮಾಡಿದ್ರಿ, ಎಲ್ಲ ಫುಲ್ ಮೆಸ್ ಮಾಡಿಬಿಟ್ಟಿದ್ರಿ ಇಲ್ಲ ಇಬ್ಬರು ಆಟಾಡ್ಕೋತ. ಸೊ ಈಗ ಕ್ಲೀನ್ ಮಾಡ್ಯಾರ ಇಬ್ಬರು, ಮಮ್ಮೂ ಮಾಡಿದ್ರು ಇಬ್ಬರು, ಹೌದಿಲ್ಲ? ಓಕೆ. ಈಗ ನೆಕ್ಸ್ಟ್ ನಾವೇನು ಮಾಡೋದು? ಬಟ್ಟೆ ಬೆಳಗ್ಗೆನೇ ಒಗೆದು ಹಾಕಿದ್ದೆ, ಬಟ್ ಹಾಕಾಕ ಟೈಮ್ ಇರಲಿಲ್ಲ. ಸೊ ಈಗ ತೊಗೊಂಬಂದಿನಿ, ಬಾಲ್ಕನಿ ಒಳಗೆ ಹಾಕಿದ್ರ ಅಂತಂದು. ಬಿಸಿಲು ವಿಪರೀತ ಐತಿ ಹೊರಗೆ, ನೋಡ್ಬೋದು ನೀವು, ಇದ್ರಾಗ ಕಾಣ್ತೈತಿ. ಪುಣೆ ಒಳಗೆ ಬಿಸಿಲು ಎಷ್ಟು ಡಿಗ್ರಿ ಐತೆ ಗೊತ್ತಿಲ್ಲ. ಈಗ ಟೈಮ್ ಅಂತೂ 3 ಗಂಟೆ ಆಗೈತಿ. ವಿಪರೀತ ಬಿಸಿಲು ಐತಿ, ಶೆಕೆ ಆಗತೈತಿ. ತಪಸ್ವಿ ಶೆಕೆ ಆಗೈತಿ. 5:30 ಆಗೈತಿ ಟೈಮ್. ನಮ್ಮ ಚಿನ್ನು ಮಕ್ಕೊಂಡಾಳ, ಹೊರಗಡೆ ನಿದ್ದೆ ಹೊಡ್ಯಾತವಾಕಿ. ಟೈಮ್ 5:30. ಸೊ ಈಗ ನಾವು ದೀಪ ಹಚ್ಚಿ ಆಮೇಲೆ ಚಹಾ ಮಾಡ್ಕೊಂಡು ಕುಡಿಬೇಕೀಗ. ಇಲ್ಲ ಈಗ ಬೂಸ್ಟ್ ಕುಡಿ ಅಂತೀವಿ, ಬೂಸ್ಟ್ ಕುಡಿ ಅಂತ ಎಲ್ಲ ಹಚ್ಚಿ ಕೊಟ್ಟಿಟ್ಕೊಂಡೀನಿ. ಏನು ಮಿಸ್ ಮಾಡಿದ್ರು ಚಹಾ ಒಂದು ಮಿಸ್ ಮಾಡೋಕ್ಕಾಗಂಗಿಲ್ಲ. ಇಲಾಚಿ ಪೌಡ್ರ್ ಹಾಕಿದೆ. ಚಹಾ ಕೆಟ್ಟ ಬಂದೆ, ಕಾಲ್ ಬಂತು. ಸೊ ರಿಸೀವ್ ಮಾಡೋಕೆ ಬಂದೆ. ನಮ್ಮ ಚಿನ್ನು ಇನ್ನೂ ಮಕ್ಕೊಂಡಾಳ, ಆಕಿನೂ ಎಬ್ಬಿಸ್ಬೇಕು. ಫಸ್ಟ್ ಕಾಲ್ ಅಟೆಂಡ್ ಮಾಡಿ ಆಮೇಲೆ ಹೋಗಿ ಚಹಾ ಕುಡಿತೀನಿ. ಕಾಲ್ ಮುಗಿಸಿದೆ, ಆಮೇಲೆ ನಮ್ಮ ಟೀನೂ ರೆಡಿ ಆಗಿದ್ದೀವಿ. ಈವ್ನಿಂಗ್ ಒಳಗೆ ತಪಸ್ವಿ ತನ್ನ ಸೈಕಲ್ ಕ್ಲೀನ್ ಮಾಡ್ಕೊಂಡ್ಲ, ಎಲ್ಲ ಒರೆಸಿದ್ಲ. ಸೊ ಊಟ ಗಿಟ ಎಲ್ಲ ಮಾಡಿದ್ವಿ ರಾತ್ರಿ.
10ಕ್ಕೆ 15 ನಿಮಿಷ ಐತಿ ಆಮೇಲೆ ನಾನು ಲಾಗೌಟ್ ಮಾಡಿದೆ. ಈ ಕೆಳಗೆ ಒಂದು ರೌಂಡ್ ವಾಕ್ ಹಾಕೊಂಬರೋಣ ಅಂತ ಅಂದ್ಕೊಂಡಿವಿ. ಸೊ ಇವತ್ತಿನ ಬ್ಲಾಗ್ ಇಷ್ಟ. ನಮ್ಮ ವಿಡಿಯೋ ಲೈಕ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.